ಸಿಂದಗಿ 6ನೇ ವಾರ್ಷಿಕ ವರದಿ 2023-24ನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯ ವೇದಿಕೆ ಮೇಲೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಭಾವಚಿತ್ರಕ್ಕೂ ಹಾಗೂ ಸಹಕಾರದ ಪಿತಾಮಹರಾಗಿರ್ತಕ್ಕಂಥ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೂ ಈಗ ಪುಷ್ಪ ಸಮರ್ಪಣೆಯೊಂದಿಗೆ ಗೌರವಿಸಲಾಗ್ತಾ ಇದೆ. ಈ ಒಂದು ಭೀಮಾಶಂಕರ ಸಹಕಾರ ಸಕ್ಕರೆ ಕಾರ್ಖಾನೆಯು ಕೂಡ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆಯ 6ನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ತಾವೆಲ್ಲ ಸಾಕ್ಷೀಕರಿಸ್ತಾ ಇದ್ದಾರೆ. ಈಗ ಮನುಕುಲದ ಏಳಿಗೆ ಆಗಬೇಕಾದರೆ ಸಹಕಾರವೇ ಶಕ್ತಿ, ಅವನೆಡೆಗೆ ನಾನು ಅದುವೇ ಸಹಕಾರದ ಮೂಲ ತತ್ವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಈಗ ಸಮಾರಂಭದ ಪ್ರಮುಖ ಘಟ್ಟ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಸಂಸ್ಥೆ ಉಪಾಧ್ಯಕ್ಷರಾದ MR ಪಾಟೀಲ್ ರೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಸಿದ್ದಣ್ಣ ಸೌಕರ್ರೆ, ಜಟಪ್ಪಣ್ಣ ರೌಳಿ ಅವರೇ, ಬಸವರಾಜ್ ಧನಶ್ರೀ ಅವರೇ, ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕ ಬಂಧುಗಳೇ, ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಸೋದರಿ ಶ್ರೀಮತಿ ಭಾಗ್ಯಶ್ರೀ ಅವರೇ, ಈ ಸಭೆಯಲ್ಲಿ ವಿಶೇಷವಾಗಿ ಆಹ್ವಾನಿತರಾಗಿರ್ತಕ್ಕಂಥ ಈ ಉಪವಿಭಾಗದ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಭಿತ್ ಗದ್ದಾಳ್ ಅವರೇ, ಈ ಮಹಾಸಭೆಯ ಕೇಂದ್ರ ಬಿಂದುಗಳು, ಈ ಸಂಸ್ಥೆಯ ವಾರಸುದಾರರಾಗಿ ತಾವೇನು ಶೇರ್ ಹೋಲ್ಡರ್ಸ್ ಬಂದಿದ್ರಿ, ತಮಗೂ ನಾನು ವಿಶೇಷವಾಗಿ ಇನ್ನೊಮ್ಮೆ ಈ ಸಂಸ್ಥೆ ವತಿಯಿಂದ ಸ್ವಾಗತಿಸಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಹಾಗೂ ಸಮಾಜದ ಅನೇಕ ರಂಗಗಳಲ್ಲಿ ಮುಖ್ಯವಾಹಿನಿ ಮುಖಾಂತರ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕ್ರೀಮ್ ಆಫ್ ದಿ ಸೊಸೈಟಿ ಅಂತ ನಾವು ಕರಿತೀವಿ, ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಈ ಸಂಸ್ಥೆ ಯಾವತ್ತು ಚಿಂತನೆಯನ್ನು ಪ್ರಾರಂಭಗೊಂಡು ಇವತ್ತಿಗೆ 41 ವರ್ಷ ಆಯ್ತು. ಆದ್ರೆ ಈ ಭಾಗದ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಾಯದಿಂದ, ಸರ್ಕಾರದ ಮತ್ತು ಅನೇಕ ಜನರ ಸಹಾಯದಿಂದ ಇವತ್ತೊಂದು ಸಹಕಾರಿ ರಂಗದಲ್ಲಿ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಆಗಿದೆ. ಅದು ಕಾರಣೀಭೂತವಾದಂತ ಅನೇಕ ಜನರು, ಅದು ಒಬ್ರು ಇಬ್ರು ಇಲ್ಲ, 4 ಹಿಡಿದು ಇಲ್ಲಿ ತನಕ ಯಾರ್ಯಾರು ಶ್ರಮಿಸಿದ್ದಾರೆ ಅವರೆಲ್ಲರನ್ನ ನೆನಪಿಸ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಭಾರತೀಯ ಸಂಸ್ಕೃತಿಯನ್ನ ಸಾರ್ಥಕತೆಗೊಳಿಸಬೇಕಾಗ್ತದೆ ನಾವೆಲ್ಲ. ಸೊ ಅಂತ ಒಂದು ವ್ಯವಧಾನದಲ್ಲಿ ರೈತರಿಗಾಗಿ, ಭಾರತ ದೇಶದ ಬೆನ್ನೆಲುಬು ಅಂತ ಕರಿತೀವಿ ನಾವು, ಆ ರೈತರ ಅಭ್ಯುದಯಕ್ಕಾಗಿ, ಅವರ ಭವಿಷ್ಯಕ್ಕಾಗಿ ಇಂಥ ಅನೇಕ ಸಂಘ ಸಂಸ್ಥೆಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇವೆ, ರಾಜ್ಯದಲ್ಲಿ ಮಾಡ್ತಾ ಇವೆ. ಅಂಥದ್ರಲ್ಲಿ ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತರ ಬದುಕಿಗೆ ಒಂದು ಆಧಾರ ಆಗಬೇಕು, ಅವರಿಗೆ ಒಂದು ಕಲ್ಪವೃಕ್ಷ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಅನೇಕ ಜೀವಿಗಳಿಗೆ ನಾವು ಒಂದು ನಿಮಿಷ ಮೌನವನ್ನು ಆಚರಿಸುವ ಮುಖಾಂತರ ಅವ್ರಿಗೆ ಗೌರವವನ್ನು ಸಲ್ಲಿಸಿದ್ದೀವಿ. ಬಹಳ ಜನ ಕನಸನ್ನ ಕಂಡಿದ್ರು ಇದಾಗಲಿ ಅಂತಕ್ಕಂಥ ಅಪೇಕ್ಷೆ ಅವ್ರದಾಗಿತ್ತು. ಅದರ ಕಾರಣಾಂತರಗಳಿಂದ ಆಗದೇ ಇರೋದ್ರಿಂದ ಎಲ್ಲದಕ್ಕೊಂದು ಸಂದರ್ಭ ಸಮಯ ಬರಬೇಕಾಗ್ತದೆ. ಆದರೆ 2013 ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವತ್ತಿನ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನು ಕೊಟ್ಟರು. ನಿಮ್ಮೆಲ್ಲರ ಮನವಿಗೆ ಹೋಗೊಟ್ಟು ಸಹಾಯವನ್ನ ಮಾಡಿದ್ರೆ, ಅವರ ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಯನ್ನ ಕರ್ನಾಟಕದ ಇತಿಹಾಸದಲ್ಲೇ
ಯಾವುದೋ ಒಂದು ಸಕ್ಕರೆ ಕಾರ್ಖಾನೆಗೆ ಎಷ್ಟು ಗರಿಷ್ಠ ಪ್ರಮಾಣದ ಮೊತ್ತನ ಎಲ್ಲಿ ಕೊಟ್ಟದ್ದು ಉದಾಹರಣೆಗಳಿರಲಿಲ್ಲ ಕರ್ನಾಟಕದಲ್ಲಿ. ಅಂತ ಒಂದು ಅಮೋಘ ಸಹಾಯವನ್ನ ಮಹಾರಾಷ್ಟ್ರದಲ್ಲಿ ನೋಡಿದೀವಿ ನಾವು. ವಸಂತ್ ದಾದಾ ಪಾಟೀಲ್, ಶರದ್ ಪವಾರ್ ಅಂತ ಅನೇಕ ಜನರು ಅಲ್ಲಿ ಸಹಕಾರಿ ಸಂಸ್ಥೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯ ಮಾಡಿದ್ರು. ಅದರಂತ ಕಾರ್ಯ ಕರ್ನಾಟಕದಲ್ಲಿ ಯಾರಾದರೂ ಮಾಡಿದ್ರೆ ಅದು ಈಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅವರ ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಯನ್ನ ಏನೂ ರಿಟರ್ನ್ಸ್ ಇಲ್ಲ, ಸಾಲ ಇಲ್ಲ, ನೇರವಾಗಿ ಸರ್ಕಾರದ ಸಹಾಯವನ್ನ ನಮಗ ಒಂದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಗೆ ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ನಾನು ಅವ್ರನ್ನ ಈ ಸಂಸ್ಥೆ ಇರುವವರೆಗೂ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ ನಾವು. ಹಾಗೆ ಅನೇಕ ಜನ ಅಧಿಕಾರಿಗಳು ಬಹಳ ಸಂದರ್ಭ ಹೇಳಿದ್ದೀನಿ, ಅವರೆಲ್ಲರನ್ನ INS ಪ್ರಸಾದ್ ಪ್ರಿನ್ಸಿಪಲ್ ಸೆಕ್ರೆಟರಿ ಫೈನಾನ್ಸ್ ಹಿಡಿದು ಅನೇಕ ಜನ ನಮ್ಗೆ ಯಾರ್ಯಾರು ಸಹಾಯ ಮಾಡಿದಾರೋ ಅವರೆಲ್ಲರನ್ನ, ಅದು ರಾಜ್ಯ, ಜಿಲ್ಲೆ, ತಾಲೂಕಾ ಮಟ್ಟದವರೆಗೆ ಏನು ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ಅವ್ರನ್ನ ಸ್ಮರಿಸಿಕೊಂಡು ಒಟ್ಟಾರೆ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಯಲ್ಲಿ ಕಳೆದ 7 ಹಂಗಾಮುಗಳನ್ನು ಪೂರೈಸಿದ್ದೀವಿ ನಾವು. ರೈತರ ಕರ್ನಾಟಕದಲ್ಲಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ಪ್ರದೇಶದಿಂದ ಬರ್ತಾರೆ ಅವರೆಲ್ಲ. ಬೆಳಗಾವ್, ಎರಡನೇದು ಬಿಜಾಪುರ್, ಬಾಗಲಕೋಟ್. ಯಾವ ರೀತಿ ದೇಶದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ರಾಜ್ಯ ಉತ್ತರ ಪ್ರದೇಶ, ಎರಡನೇದು ಮಹಾರಾಷ್ಟ್ರ, ಮೂರನೇದು ಕರ್ನಾಟಕ ಇದೆ. ಆ ರೀತಿ ಆ ಕಬ್ಬನ್ನು ಬೆಳೀತಕ್ಕಂಥ ರೈತರ ಹಿತವನ್ನು ಕಾಪಾಡತಕ್ಕಂಥ ಚಿಂತನೆಯಿಂದ ವಿಧಾನಸಭೆಯಲ್ಲೇ ರೈತರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ಮೋಸ ಆಗ್ತಾ ಇದೆ, ತೂಕಿನಲ್ಲಿ ಅವರಿಗೆ ವಂಚನೆ ಆಗ್ತಿದೆ ಅಂತಕ್ಕಂಥ ಪ್ರತಿಪಾದನೆಯನ್ನ ರೈತರ ಪರವಾಗಿ ನಮ್ಮ ಸದನದಲ್ಲಿ GT ಪಾಟೀಲ್ ಒಳಗೊಂಡು ಅನೇಕ ಜನ ಆ ಸಭೆಯಲ್ಲಿ ಪಾಲ್ಗೊಂಡು ಮಾತಾಡೋದನ್ನ ನಾವೆಲ್ಲ ಗಮನಿಸಿದ್ದೀವಿ. ಯಾರು ರೈತರ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಾರೆ, ಅಪ್ರಾಮಾಣಿಕರಾಗಿರ್ತಾರೆ, ಅವರು ನಾಗರಿಕ ಸಮಾಜದಲ್ಲಿ ಬದುಕ ಅರ್ಹರಲ್ಲ ಅಂತಕ್ಕಂಥ ಸೂಕ್ಷ್ಮ ಪರಿಜ್ಞಾನದ ಚಿಂತನೆ ಅವತ್ತು ನೋಡಿದ್ದೀವಿ ನಾವು. ಒಬ್ಬ ರೈತ 12 ತಿಂಗಳ ತನ್ನ ಕಣ್ಣೊಳಗೆ ಎಣ್ಣೆ ಹಾಕೊಂಡು ಈ ನಿಸರ್ಗದ ಮಧ್ಯದಲ್ಲಿ, ಲೇಬರ್ ಇಶ್ಯೂದ ಮಧ್ಯದಲ್ಲಿ, ಮಾರ್ಕೆಟಿಂಗ್ ಇಶ್ಯೂ ಮಧ್ಯದಲ್ಲೂ ಸಹಿತ ಬಹಳ ತನ್ನ ಬದುಕಿಗೆ ಆಧಾರ ಆಗಲಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಕಬ್ಬನ್ನ ಬೆಳೀತಕ್ಕಂಥ ರೈತನಿಗೆ ನಾವು ಮೋಸ ಮಾಡಿದೀವಿ ಅಂದ್ರೆ ನಮ್ಮಂತ ಈ ಜಗತ್ತಿನೊಳಗ ಆ ಪಾಪದ ಕೆಲಸ ಮತ್ತೆ ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನ ನಾವೆಲ್ಲ ನೆನಪಿಸಬೇಕಾಗ್ತದೆ. ಯಾವುದೇ ಸಕ್ಕರೆ ಕಾರ್ಖಾನೆಗಳಿರಲಿ, ರೈತರ ಹಿತವನ್ನ ಕಾಪಾಡಬೇಕಾದದ್ದು ಆ ಸಕ್ಕರೆಯ ಸಂಸ್ಥೆಯ, ಅದು ವೆದರ್ ಇಟ್ ಇಸ್ ಕೋಆಪರೇಟಿವ್, ವೆದರ್ ಇಟ್ ಇಸ್ ಪ್ರೈವೇಟ್, ಯಾರೇ ಇದ್ರೂ ಸಹಿತ ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗ್ತದೆ. ಆ ಚಿಂತನೆಯನ್ನು ಇಲ್ಲಿ ಭೀಮಾಶಂಕರನ ಹೆಸರಿನಲ್ಲಿ ಹುಟ್ಟಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಅದನ್ನ ಪ್ರಾಮಾಣಿಕವಾಗಿ ಉಳಿಸಿದೀವಿ ಅಂತಕ್ಕಂಥ ಸಂತೃಪ್ತಿ ನನಗದ. ಹಾಗೆ ಅತಿ ಹೆಚ್ಚು ಬೆಲೆಯನ್ನ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ FRP ನಿಗದಿ ಮಾಡ್ತದೆ, ರಾಜ್ಯ ಸರ್ಕಾರಗಳು SAP ನಿಗದಿ ಮಾಡ್ತದೆ. ರೇಟ್ಸ್ ಬಹಳ ವೈಜ್ಞಾನಿಕವಾಗಿ ಅವರು ಫೀಡ್ಬ್ಯಾಕ್ ತಗೊಂಡು FRP ರೇಟ್ ಫಿಕ್ಸ್ ಮಾಡ್ತಾ ಇರ್ತಾರೆ. ಕಾರಣ ಏನಂತ ಕೇಳಿದ್ರೆ ನಮ್ಮ ರಿಕವರಿಗಳ ಮೇಲೆ. ಇವತ್ತು ಮಹಾರಾಷ್ಟ್ರದ ಸಾಂಗ್ಲಿ, ಕೊಲ್ಹಾಪುರ್, ಬೆಳಗಾವಿ ಭಾಗದ ಕೆಲವು ಭಾಗದಲ್ಲಿ ನಿಸರ್ಗದ ಕೊಡುಗೆಯಿಂದ 13-13.5% ರಿಕವರಿ ಬರ್ತದೆ. ನೀವೆಲ್ಲ ಕೇಳಿರ್ಬೋದು ಶಾಹು ಮಹಾರಾಜರ ಇತಿಹಾಸವನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವನ್ನ ನೀಡುವ ಮುಖಾಂತರ ಆ ಕಾಲದಲ್ಲಿ ಅವರ ವಿಶೇಷವಾದಂತಹ ವ್ಯವಧಾನವನ್ನ ನಾವೆಲ್ಲ ಗಮನಿಸಿದ್ದೀವಿ. ಅವರ ಹೆಸರಿನಲ್ಲಿರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆ ಇಡೀ ದೇಶದಲ್ಲಿ ನಂಬರ್ 1 ಸಕ್ಕರೆ ಕಾರ್ಖಾನೆ ಇವತ್ತು ಕಾಗಲ್. ಆ ಸಕ್ಕರೆ ಕಾರ್ಖಾನೆಯಲ್ಲಿ 13ವರೆಗಿಂತ ಹೆಚ್ಚಿಗೆ ರಿಕವರಿ ಬರೋದ್ರಿಂದ ಅತಿ ಹೆಚ್ಚು FRP ನಮ್ಮ ಸರ್ಕಾರದಿಂದ ನಿಗದಿ ಆಗ್ತದೆ. ಆ ಫ್ಯಾಕ್ಟರಿಯವರು ಸಹಿತ ರೈತರಿಗೆ ಬಿಲ್ ಅನ್ನು ಸಂದಾಯ ಮಾಡ್ತಾರೆ. ಎಲ್ಲಿ ರಿಕವರಿ ಜಾಸ್ತಿ ಬರ್ತದೆ ತಾನಾಗಿನೇ ನಿಮಗ ಸಕ್ಕರೆ ಉತ್ಪಾದನೆ ಹೆಚ್ಚಿಗೆ ಆಗ್ತದೆ. ಸಕ್ಕರೆ ಉತ್ಪಾದನೆ ಹೆಚ್ಚಾಯ್ತು ಅಂದ್ರೆ ನಿಮಗ ಆದಾಯ ಹೆಚ್ಚಾಗಿ ಆಗ್ತದೆ. ಆದಾಯ ಆಯ್ತು ಅಂದ್ರೆ ಆದಾಯವನ್ನ ನಿಮ್ಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ.
ಸೊ FRP ನಿಗದಿ ಮಾಡಬೇಕಾದ್ರೆ ಎಲ್ಲ ಮಾನದಂಡಗಳನ್ನ ಒಳಗೊಂಡು ಇವತ್ತು ಬಹಳ ವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರ FRP ಯನ್ನ ಜಾರಿಗೆ ತಂದಿದೆ. ನಾನು ರೈತ ವರ್ಗದ ಪರವಾಗಿ ಕೇಂದ್ರ ಸರ್ಕಾರದ ಸ್ಥಿತಿ ಇದ್ದು ಒಂದೊಂದ್ಸಲ ನಮ್ ಬಿಲ್ಲೇ ಬರಲಾರದಂತ ಸ್ಥಿತಿಗಳನ್ನ ನೋಡಿದೀವಿ. ನಾವೇ ಮಹಾರಾಷ್ಟ್ರದಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳ ಕಬ್ಬನ್ನ ಕೊಟ್ಟಿದ್ದೀವಿ. ಒಂದೊಂದ್ಸಲ ಕಬ್ಬಿನವರು ಫ್ಯಾಕ್ಟರಿ ಅವರು ಒಯ್ಲಿಲ್ಲ ಅಂದ್ರೆ ಕಡಿದು ಅರಳಿ ಒಗೆದನ್ನ ಸಹಿತ ನಾವು ನೋಡಿದೀವಿ. ಶುಗರ್ ಇಂಡಸ್ಟ್ರಿ ಏನದ ಸಕ್ಕರೆ ಉದ್ಯಮ ಸೈಕ್ಲಿಂಗ್ ಇರ್ತದೆ, ಅಪ್ಸ್ ಅಂಡ್ ಡೌನ್ ಆಲ್ವೇಸ್ ಇಲ್ಲಿರುವುದೇ. ಒಂದು ವರ್ಷ ಅತಿ ಹೆಚ್ಚು ಕಬ್ಬನ್ನ ಬೆಳಿತೀವಿ ನಾವು, ಒಂದು ವರ್ಷ ಫ್ಯಾಕ್ಟರಿ ಅವರು ಕಾಲು ಬಿದ್ದು ಕಬ್ಬು ಬೆಳೆಗಾರರಿಗೆ ಕಬ್ಬು ತಗೊಂಡ್ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕಾರಣ ಏನಂದ್ರೆ ನಿಸರ್ಗದ ಆ ಕಾರಣ. ನಾವೆಲ್ಲಿ ಹುಟ್ಟಿದೀವಿ ಅಂದ್ರೆ, ಯಾವ ಪ್ರದೇಶದಲ್ಲಿ ಹುಟ್ಟಿದೀವಿ ಅಂದ್ರೆ, ಭಾರತ ದೇಶದಲ್ಲಿ ಅತಿ ಕಡಿಮೆ ಆಗ್ತಕ್ಕಂಥ ಮಳೆಯನ್ನು ಅತಿ ಕಡಿಮೆ ಆಗ್ತಕ್ಕಂಥ ಪ್ರದೇಶ ಅಂತ ಏನು ಗುರುತಿಸಿದ್ದಾರೆ, ರಾಜಸ್ಥಾನ ಒಳಗೊಂಡು ಅಂತ ಪ್ರದೇಶದಲ್ಲಿ ನಾವು ಹುಟ್ಟಿದೀವಿ. ಇಂಡಿ, ಸಿಂದಗಿ, ಆಳಂದ್, ಅಫ್ಜಲ್ಪುರ್, ದಕ್ಷಿಣ ಸೋಲಾಪುರ್, ಅಕ್ಕಲ್ಕೋಟ್, ಜತ್, ಈ ತಾಲೂಕುಗಳೇನದಾವ, ಈ ಬೆಲ್ಟ್ ಏನದ, ಇಲ್ಲಿ ಕಳೆದ 100 ವರ್ಷದ ಮಳೆ ಸರ್ವೆಗಳನ್ನ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಳೆ ಕಡಿಮೆ ಆಗ್ತಕ್ಕಂಥ ಪ್ರದೇಶದಲ್ಲಿ ನಾವೆಲ್ಲ ಹುಟ್ಟಿದೀವಿ. ಬಾಳೆ, ಕಬ್ಬಿಗೆ ಅತಿ ಹೆಚ್ಚು ನೀರು ಬೇಕಾಗ್ತದೆ. ಆದ್ರೆ ಯಾವ ಪ್ರದೇಶದಲ್ಲಿ ನಾವು ಹುಟ್ಟಿದೀವಿ ಇಲ್ಲಿ ಈ ಸಮಸ್ಯೆಯನ್ನ ನಾವು ಕಾಣ್ತಿರ್ತೀವಿ. ಇಂಥ ಒಂದು ಸನ್ನಿವೇಶದಲ್ಲಿ ಇದು ಬರೋಕ್ಕಿಂತ ಮೊದಲು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಈ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಒಂದ್ ಕಡೆ ಇದ್ದೀನೋ, ಇನ್ನೊಂದು ಕಡೆ ಈ ಭಾಗದ ಜನಪ್ರತಿನಿಧಿಯಾಗಿನೋ ನನ್ನ ವ್ಯವಧಾನದ ಮುಖಾಂತರ ನಾನು ಮಾತಾಡಬೇಕಾಗ್ತದೆ. ಬೇರೆ ಕಾರ್ಖಾನೆಗಳ ಹಿತವನ್ನ ಸಹಿತ ನಾನು ಕಾಪಾಡಬೇಕಾಗ್ತದೆ. ಅದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಕಾರಣ ಏನಂತ ಕೇಳಿದ್ರೆ, ಒಂದು ಕಾರ್ಖಾನೆಯಿಂದ ನಮ್ಮ ರೈತರ ಬದುಕು ಸಾಧ್ಯ ಇಲ್ಲ. ಇವೆಲ್ಲ ಸಕ್ಕರೆ ಕಾರ್ಖಾನೆಗಳು ಸರಿಯಾಗಿ ನಡೆದಾಗ ಮಾತ್ರ ಈ ಭಾಗದ ರೈತರಿಗೆ ಬದುಕಿಗೆ, ಭವಿಷ್ಯಕ್ಕೆ ಅನುಕೂಲ ಆಗ್ತದೆ. ಅದು ಇಂಡಿಯನ್ ಶುಗರ್ಸ್ ಇರ್ಬೋದು. ಇವತ್ತು ಬಹಳ ವರ್ಷಗಳಿಂದ ನೆಲಗತಿ ಬಿದ್ದಿತ್ತು. ಇದು ಬಿದ್ದುದನ್ನ ಪರಿಹಾರ ಮಾಡಿದ್ದೀವಿ. ಹಿರೇಬೇನೂರ್ ಶ್ರೀ ಜ್ಞಾನಯೋಗಿ ಶಿವಕುಮಾರ್ ಇವತ್ತ ಅತ್ಯಂತ ಒಳ್ಳೆಯ ಒಂದು ಆಡಳಿತ ನಡೆಸೋರ್ ಕೈಯಲ್ಲಿ ಅವತ್ತು ಆ ಕಾರ್ಖಾನೆ ಹೋಗಿದೆ. ಶಾಮ್ನೂರ್ ಶಿವಶಂಕರಪ್ಪ ಅವರ ಸುಪುತ್ರ ಮಲ್ಲಿಕಾರ್ಜುನ್ ನಮ್ಮ ಗೆಳೆಯ ಏನಿದಾನ, ಅವರು ಮುಂದಿನ ವರ್ಷದಿಂದ ICPL ನೋಡಿರ್ಬೇಕು ನೀವೆಲ್ಲ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ, ರಾಯಭಾಗದಲ್ಲಿ ಬೇರೆ ಬೇರೆ ಕಾರ್ಖಾನೆಗಳು ಮಾಡಿದ್ದಾರೆ ಅವರು. ದಾವಣಗೆರೆಯಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋದ್ರಿಂದ ಈ ಅಂತವ್ರ ಕೈಲ ಕಾರ್ಖಾನೆ ಹೋಗಿದೆ. ಮುಂದಿನ 4-6 ವರ್ಷದಲ್ಲಿ ಅದು ಅತ್ಯಂತ ಈ ಭಾಗದಲ್ಲಿ ಒಂದು ಅತ್ಯಂತ ಪ್ರತಿಷ್ಠಿತ ಕಾರ್ಖಾನೆ ಆಗ್ತದೆ. ಅದರ ನಂತರ ಸಿದ್ದು ನ್ಯಾಮಗೌಡರು ಯಾವ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆ ಆಗ್ತಕ್ಕಂಥ ಸನ್ನಿವೇಶ ಇತ್ತು ಅವತ್ತು ಬಂದು ಜಮಖಂಡಿ ಶುಗರ್ಸ್ ಪ್ರಾರಂಭ ಮಾಡಿ ನಮ್ಮ ಭಾಗಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ರು. ಇವತ್ತು ಅವ್ರು ನಮ್ಮಿಂದ ಅಗಲಿದ್ದಾರೆ. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಸಹಾಯ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು KPR ಕೊಯಿಮುತ್ತೂರಿನಿಂದ ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ನಮ್ಮ ಭಾಗಕ್ಕೆ ಬಂದು ಒಂದು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದರ ನಂತರ ಇನ್ನೊಂದು ಮನಾಲಿ, ನನ್ನ ಆತ್ಮೀಯರಾಗಿರ್ತಕ್ಕಂಥ JT ಪಾಟೀಲ್ರು ಅವರೆಲ್ಲ ಆತ್ಮೀಯರು ಕೂಡಿ ಇವತ್ತು ಅಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡಿದ್ರು. ಅದಕ್ಕೂ ಸಹಿತ ಅನೇಕ ಏಳು ಬೆಳೆಗಳನ್ನು ಕಂಡು ಇವತ್ತು ನಮ್ಮ ಸಾಸೂರು BS ಪಾಟೀಲ್ ಸುಪುತ್ರರು ಅವರೆಲ್ಲರೂ ಕೂಡಿ ಇವತ್ತು ನಡೆಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ಸಂಗಮನಾಥ್. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಈ ಎರಡು ಇಂಡಿ ಸಿಂದಗಿ ಭಾಗದ ರೈತರ ಅಭೋದಯಕ್ಕ ಈ ಕಾರ್ಖಾನೆಗಳ ಅವಶ್ಯಕತೆ ಇದೆ. ಇವೆಲ್ಲ ಕಾರ್ಖಾನೆಗಳು ಸರಿಯಾಗಿ ನಡೆದಾಗ ಮಾತ್ರ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ನಮ್ಮ ಕ್ಯಾಚ್ಮೆಂಟ್ ಏರಿಯಾ ನಾವೇನು ಮೊದಲು ಮಾಡಿದ್ದೀವಿ ಅವತ್ತು ಯಾವ ಕಾರ್ಖಾನೆಗಳು ಇರಲಿಲ್ಲ. ನಮ್ಮ ಪೂರ್ವಜರು ಆ ಚಿಂತನೆ ಇಟ್ಕೊಂಡೇ ಸಿಂದಗಿ ಇಂಡಿ ಭಾಗದ ಆ ಕಬ್ಬು ಬೆಳೆಗಾರರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡ್ರು. ಅದರ ಸುದೈವಕ್ಕೆ ಕಾಲ ಕೂಡಿ ಬರಲಿಲ್ಲ. ಕಾರಣಾಂತರಗಳಿಂದ ಈ ಕಾರ್ಖಾನೆ ಆಗ್ಲಿಲ್ಲ. ಬೇರೆ ಕಾರ್ಖಾನೆಗಳವ್ರು ಬಂದು ಇವತ್ತು ಮಾಡಿದ್ದಾರೆ. ನಾವು ಮಾಡೋಕ್ಕಿಂತ ಮೊದಲು ನಮ್ಮ ಜನರಿಗೆ ಸಹಾಯ ಮಾಡಿದ್ದಾರೆ. ನಾನು ಅದಕ್ಕಾಗಿ ಅವರೆಲ್ಲರನ್ನ ಸ್ಮರಿಸತಕ್ಕಂಥ ಕಾರ್ಯ ಮಾಡಿದ್ದೀವಿ. ಆದ್ರೆ ನಮ್ಮ ಕಾರ್ಖಾನೆ ಒಂದು ಕೋಆಪರೇಟಿವ್ ಇರೋದ್ರಿಂದ, ಸರ್ಕಾರದ ಪರೀಕ್ಷೆಯಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಎಲ್ಲ ಅಕೌಂಟಬಿಲಿಟಿ ಇರಬೇಕಾಗ್ತದೆ. ಈ ಅಕೌಂಟಬಿಲಿಟಿ ಮುಖಾಂತರ ಪ್ರಾಮಾಣಿಕತೆಯಾಗಿ ನಡೆಸಲಿಕ್ಕಿದ್ದು ಸಾಧ್ಯ ಆಗ್ತದೆ ಅಂತ ಚಿಂತನೆ ಇಟ್ಕೊಂಡು ಇದು ಕೋಆಪರೇಟಿವ್ ಮೂವ್ಮೆಂಟ್ ಒಳಗೆ
ಪ್ರಾರಂಭ ಮಾಡಿದೀವಿ. ಜನರ ಸಹಾಯ ಸಹಕಾರದಿಂದ 7 ಹಂಗಾಮುಗಳು ಈ ಪ್ರದೇಶದಲ್ಲಿ ಮಾಡಿದೀವಿ. ನಾವು ರೈತರಿಗೆ ಅತಿ ಹೆಚ್ಚು ಬಿಲ್ ಅನ್ನು ಕೊಟ್ಟಿದ್ದೀವಿ. ಟ್ರಾನ್ಸ್ಪರೆಂಟ್ ಆಗಿ ವೇಟ್ ಅಂಡ್ ಮೆಜರ್ಮೆಂಟ್ ಅದ. 3ನೇದು ಬ್ಯಾಂಕ್ಗಳಿಗೆ ಸರಿಯಾಗಿ ಕಂತನ್ನ ಬಡ್ಡಿಯನ್ನು ಕಟ್ಟಿದೀವಿ. ನಾವು ನನ್ನ ಕಾರ್ಖಾನೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ 73 ಕೋಟಿ ರೂಪಾಯಿ ಕಂತು ಮತ್ತು ಬಡ್ಡಿಯನ್ನ ಅವತ್ತಿನಿಂದ ಕಟ್ಟುವುದು. ಲಾಸ್ಟ್ ಇಯರ್ 55 ಕೋಟಿ. ನನಗೆ ಒಂದು ನೋವು ಏನಾಗ್ತದೆ ಅಂದ್ರೆ ಪುಣ್ಯಾಪುರ ಆ ಕಾಲದಲ್ಲಿ ಇದು ಬರೋಕ್ಕಿಂತ ಮೊದಲು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಈ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಒಂದ್ ಕಡೆ ಇದ್ದೀನೋ, ಇನ್ನೊಂದು ಕಡೆ ಈ ಭಾಗದ ಜನಪ್ರತಿನಿಧಿಯಾಗಿನೋ ನನ್ನ ವ್ಯವಧಾನದ ಮುಖಾಂತರ ನಾನು ಮಾತಾಡಬೇಕಾಗ್ತದೆ. ಬೇರೆ ಕಾರ್ಖಾನೆಗಳ ಹಿತವನ್ನ ಸಹಿತ ನಾನು ಕಾಪಾಡಬೇಕಾಗ್ತದೆ. ಅದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಕಾರಣ ಏನಂತ ಕೇಳಿದ್ರೆ, ಒಂದು ಕಾರ್ಖಾನೆಯಿಂದ ನಮ್ಮ ರೈತರ ಬದುಕು ಸಾಧ್ಯ ಇಲ್ಲ. ಇವೆಲ್ಲ ಸಕ್ಕರೆ ಕಾರ್ಖಾನೆಗಳು ಸರಿಯಾಗಿ ನಡೆದಾಗ ಮಾತ್ರ ಈ ಭಾಗದ ರೈತರಿಗೆ ಬದುಕಿಗೆ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ. ಅದು ಇಂಡಿಯನ್ ಶುಗರ್ಸ್ ಇರಬಹುದು. ಇವತ್ತು ಬಹಳ ವರ್ಷಗಳಿಂದ ನೆಲಗತಿ ಬಿದ್ದಿತ್ತು. ಇದು ಬಿದ್ದುದನ್ನ ಪರಿಹಾರ ಮಾಡಿದ್ದೀವಿ. ಹಿರೇಬೇನೂರ್ ಶ್ರೀ ಜ್ಞಾನಯೋಗಿ ಶಿವಕುಮಾರ್ ಇವತ್ತ ಅತ್ಯಂತ ಒಳ್ಳೆಯ ಒಂದು ಆಡಳಿತ ನಡೆಸೋರ ಕೈಯಲ್ಲಿ ಅವತ್ತು ಆ ಕಾರ್ಖಾನೆ ಹೋಗಿದೆ. ಶಾಮ್ನೂರ್ ಶಿವಶಂಕರಪ್ಪ ಅವರ ಸುಪುತ್ರ ಮಲ್ಲಿಕಾರ್ಜುನ್ ನಮ್ಮ ಗೆಳೆಯ ಏನಿದಾನ, ಅವರು ಮುಂದಿನ ವರ್ಷದಿಂದ ICPL ನೋಡಿರ್ಬೇಕು ನೀವೆಲ್ಲ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ, ರಾಯಭಾಗದಲ್ಲಿ ಬೇರೆ ಬೇರೆ ಕಾರ್ಖಾನೆಗಳು ಮಾಡಿದ್ದಾರೆ. ಅವರು ದಾವಣಗೆರೆಯಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋದ್ರಿಂದ ಈ ಅಂತವ್ರ ಕೈಲಿ ಆ ಕಾರ್ಖಾನೆ ಹೋಗಿದೆ. ಮುಂದಿನ 4-6 ವರ್ಷದಲ್ಲಿ ಅದು ಅತ್ಯಂತ ಈ ಭಾಗದಲ್ಲಿ ಒಂದು ಅತ್ಯಂತ ಪ್ರತಿಷ್ಠಿತ ಕಾರ್ಖಾನೆ ಆಗ್ತದೆ. ಅದರ ನಂತರ ಸಿದ್ದು ನ್ಯಾಮಗೌಡರು ಯಾವ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆ ಆಗ್ತಕ್ಕಂಥ ಸನ್ನಿವೇಶ ಇತ್ತು ಅವತ್ತು ಬಂದು ಜಮಖಂಡಿ ಶುಗರ್ಸ್ ಪ್ರಾರಂಭ ಮಾಡಿ ನಮ್ಮ ಭಾಗಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ರು. ಇವತ್ತು ಅವ್ರು ನಮ್ಮಿಂದ ಅಗಲಿದ್ದಾರೆ. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಸಹಾಯ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು KPR ಕೊಯಿಮುತ್ತೂರಿನಿಂದ ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ನಮ್ಮ ಭಾಗಕ್ಕೆ ಬಂದು ಒಂದು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದರ ನಂತರ ಇನ್ನೊಂದು ಮನಾಲಿ, ನನ್ನ ಆತ್ಮೀಯರಾಗಿರ್ತಕ್ಕಂಥ JT ಪಾಟೀಲ್ರು ಅವರೆಲ್ಲ ಆತ್ಮೀಯರು ಕೂಡಿ ಅವತ್ತು ಅಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡಿದ್ರು. ಅದಕ್ಕೂ ಸಹಿತ ಅನೇಕ ಏಳು ಬೆಳೆಗಳನ್ನು ಕಂಡು ಇವತ್ತು ನಮ್ಮ ಸಾಸೂರು BS ಪಾಟೀಲ್ ಸುಪುತ್ರರು ಅವರೆಲ್ಲರೂ ಕೂಡಿ ಇವತ್ತು ನಡೆಸ್ತಾ ಇದ್ದಾರೆ. ಅವರು ಹಾಗೆ ಇನ್ನೊಂದು ಸಂಗಮನಾಥ್. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಈ ಏಳು ಈ ಭಾಗದ ರೈತರ ಅಭೋದಯಕ್ಕೆ ಈ ಕಾರ್ಖಾನೆಗಳ ಅವಶ್ಯಕತೆ ಇದೆ. ಇವೆಲ್ಲ ಕಾರ್ಖಾನೆಗಳು ಸರಿಯಾಗಿ ನಡೆದಾಗ ಮಾತ್ರ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ನಮ್ಮ ಕ್ಯಾಚ್ಮೆಂಟ್ ಏರಿಯಾ ನಾವೇನು ಮೊದಲು ಮಾಡಿದ್ದೀವಿ ಅವತ್ತು ಯಾವ ಕಾರ್ಖಾನೆಗಳು ಇರಲಿಲ್ಲ. ನಮ್ಮ ಪೂರ್ವಜರು ಆ ಚಿಂತನೆ ಇಟ್ಕೊಂಡೆ ಸಿಂದಗಿ ಇಂಡಿ ಭಾಗದ ಆ ಕಬ್ಬು ಬೆಳೆಗಾರರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡ್ರು. ಅದರ ಸುದೈವಕ ಕಾಲ ಕೂಡಿ ಬರಲಿಲ್ಲ. ಕಾರಣಾಂತರಗಳಿಂದ ಈ ಕಾರ್ಖಾನೆ ಆಗ್ಲಿಲ್ಲ. ಬೇರೆ ಕಾರ್ಖಾನೆಗಳು ಅವ್ರು ಬಂದು ಇವತ್ತು ಮಾಡಿದ್ದಾರೆ. ನಾವು ಮಾಡೋಕ್ಕಿಂತ ಮೊದಲು ನಮ್ಮ ಜನರಿಗೆ ಸಹಾಯ ಮಾಡಿದ್ದಾರೆ. ನಾನು ಅದಕ್ಕಾಗಿ ಅವರೆಲ್ಲರನ್ನ ಸ್ಮರಿಸತಕ್ಕಂಥ ಕಾರ್ಯ ಮಾಡಿದ್ದೀವಿ. ಆದ್ರೆ ನಮ್ಮ ಕಾರ್ಖಾನೆ ಒಂದು ಕೋಆಪರೇಟಿವ್ ಇರೋದ್ರಿಂದ, ಸರ್ಕಾರದ ಪರೀಕ್ಷೆಯಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಎಲ್ಲ ಅಕೌಂಟಬಿಲಿಟಿ ಇರಬೇಕಾಗ್ತದೆ. ಈ ಅಕೌಂಟಬಿಲಿಟಿ ಮುಖಾಂತರ ಪ್ರಾಮಾಣಿಕತೆಯಾಗಿ ನಡೆಸಲಿಕ್ಕಿದ್ದು ಸಾಧ್ಯ ಆಗ್ತದೆ ಅಂತ ಚಿಂತನೆ ಇಟ್ಕೊಂಡು ಇದು ಕೋಆಪರೇಟಿವ್ ಮೂವ್ಮೆಂಟ್ ಒಳಗೆ ಪ್ರಾರಂಭ ಮಾಡಿದೀವಿ. ಜನರ ಸಹಾಯ ಸಹಕಾರದಿಂದ 7 ಹಂಗಾಮಗಳು ಈ ಪ್ರದೇಶದಲ್ಲಿ ಮಾಡಿದೀವಿ. ನಾವು ರೈತರಿಗೆ ಅತಿ ಹೆಚ್ಚು ಬಿಲ್ ಅನ್ನು ಕೊಟ್ಟಿದ್ದೀವಿ. ಟ್ರಾನ್ಸ್ಪರೆಂಟ್ ಆಗಿ ವೇಟ್ ಅಂಡ್ ಮೆಜರ್ಮೆಂಟ್ ಅದ. 3ನೇದು ಬ್ಯಾಂಕ್ಗಳಿಗೆ ಸರಿಯಾಗಿ ಕಂತನ್ನ ಬಡ್ಡಿಯನ್ನು ಕಟ್ಟಿದೀವಿ. ನಾವು ನನ್ನ ಕಾರ್ಖಾನೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ 73 ಕೋಟಿ ರೂಪಾಯಿ ಕಂತು ಮತ್ತು ಬಡ್ಡಿಯನ್ನ ಅವತ್ತಿನಿಂದ ಕಟ್ಟುವುದು. ಲಾಸ್ಟ್ ಇಯರ್ 55 ಕೋಟಿ. ನನಗೆ ಒಂದು ನೋವು ಏನಾಗ್ತದೆ ಅಂದ್ರೆ, ಪುಣ್ಯಾಪುರ ಆ ಕಾಲದಲ್ಲಿ ಇದು ಬರೋಕ್ಕಿಂತ ಮೊದಲು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಈ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಒಂದ್ ಕಡೆ ಇದ್ದೀನೋ, ಇನ್ನೊಂದು ಕಡೆ ಈ ಭಾಗದ ಜನಪ್ರತಿನಿಧಿಯಾಗಿನೋ ನನ್ನ ವ್ಯವಧಾನದ ಮುಖಾಂತರ ನಾನು ಮಾತಾಡಬೇಕಾಗ್ತದೆ. ಬೇರೆ ಕಾರ್ಖಾನೆಗಳ ಹಿತವನ್ನ ಸಹಿತ ನಾನು ಕಾಪಾಡಬೇಕಾಗ್ತದೆ. ಅದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಕಾರಣ ಏನಂತ ಕೇಳಿದ್ರೆ, ಒಂದು ಕಾರ್ಖಾನೆಯಿಂದ ನಮ್ಮ ರೈತರ ಬದುಕು ಸಾಧ್ಯ ಇಲ್ಲ. ಇವೆಲ್ಲ ಸಕ್ಕರೆ ಕಾರ್ಖಾನೆಗಳು ಸರಿಯಾಗಿ ನಡೆದಾಗ ಮಾತ್ರ ಈ ಭಾಗದ ರೈತರಿಗೆ ಬದುಕಿಗೆ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ. ಅದು ಇಂಡಿಯನ್ ಶುಗರ್ಸ್ ಇರಬಹುದು,
ಇವತ್ತು ಬಹಳ ವರ್ಷಗಳಿಂದ ನದಿಗತಿ ಬಿದ್ದಿತ್ತು. ಇದು ಬಿದ್ದುದನ್ನ ಪರಿಹಾರ ಮಾಡಿದ್ದೀವಿ. ಹಿರೇಬೇನೂರು ಶ್ರೀ ಜ್ಞಾನಯೋಗಿ ಶಿವಕುಮಾರ್ ಇವತ್ತ ಅತ್ಯಂತ ಒಳ್ಳೆಯ ಒಂದು ಆಡಳಿತ ನಡೆಸೋರ್ ಕೈಯಲ್ಲಿ ಅವತ್ತು ಆ ಕಾರ್ಖಾನೆ ಹೋಗಿದೆ. ಶಾಮ್ನೂರ್ ಶಿವಶಂಕರಪ್ಪ ಅವರ ಸುಪುತ್ರ ಮಲ್ಲಿಕಾರ್ಜುನ್ ನಮ್ಮ ಗೆಳೆಯ ಏನಿದಾನ, ಅವರು ಮುಂದಿನ ವರ್ಷದಿಂದ ICPL ನೋಡಿರ್ಬೇಕು ನೀವೆಲ್ಲ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ, ರಾಯಭಾಗದಲ್ಲಿ ಬೇರೆ ಬೇರೆ ಕಾರ್ಖಾನೆಗಳು ಮಾಡಿದ್ದಾರೆ ಅವರು. ದಾವಣಗೆರೆಯಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋದ್ರಿಂದ ಈ ಅಂತವ್ರ ಕೈಲ ಕಾರ್ಖಾನೆ ಹೋಗಿದೆ. ಮುಂದಿನ 4-6 ವರ್ಷದಲ್ಲಿ ಅದು ಅತ್ಯಂತ ಈ ಭಾಗದಲ್ಲಿ ಒಂದು ಅತ್ಯಂತ ಪ್ರತಿಷ್ಠಿತ ಕಾರ್ಖಾನೆ ಆಗ್ತದೆ. ಅದರ ನಂತರ ಸಿದ್ದು ನ್ಯಾಮಗೌಡರು ಯಾವ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆ ಆಗ್ತಕ್ಕಂಥ ಸನ್ನಿವೇಶ ಇತ್ತು ಅವತ್ತು ಬಂದು ಜಮಖಂಡಿ ಶುಗರ್ಸ್ ಪ್ರಾರಂಭ ಮಾಡಿ ನಮ್ಮ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಇವತ್ತು ಅವ್ರು ನಮ್ಮಿಂದ ಅಗಲಿದ್ದಾರೆ. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಸಹಾಯ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು KPR ಕೊಯಿಮುತ್ತೂರಿನಿಂದ ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ನಮ್ಮ ಭಾಗಕ್ಕೆ ಬಂದು ಒಂದು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದರ ನಂತರ ಇನ್ನೊಂದು ಮನಾಲಿ, ನನ್ನ ಆತ್ಮೀಯರಾಗಿರ್ತಕ್ಕಂಥ JD ಪಾಟೀಲ್ರು ಅವರೆಲ್ಲ ಆತ್ಮೀಯರು ಕೂಡಿ ಇವತ್ತು ಅಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡಿದ್ರು. ಅದಕ್ಕೂ ಸಹಿತ ಅನೇಕ ಏಳು ಬೆಳೆಗಳನ್ನು ಕಂಡು ಇವತ್ತು ನಮ್ಮ ಸಾಸೂರು BS ಪಾಟೀಲ್ ಸುಪುತ್ರರು ಅವರೆಲ್ಲರೂ ಕೂಡಿ ಇವತ್ತು ನಡೆಸ್ತಾ ಇದ್ದಾರೆ. ಅವರು ಹಾಗೆ ಇನ್ನೊಂದು ಸಂಗಮನಾಥ್. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಈ ಏಳು ಇಂಡಿ ಸಿಂದಗಿ ಭಾಗದ ರೈತರ ಅಭೋದಯಕ್ಕ ಈ ಕಾರ್ಖಾನೆಗಳ ಅವಶ್ಯಕತೆ ಇದೆ. ಇವೆಲ್ಲ ಕಾರ್ಖಾನೆಗಳು ಸರಿಯಾಗಿ ನಡೆದಕ್ರೆ ಮಾತ್ರ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ನಮ್ಮ ಕ್ಯಾಚ್ಮೆಂಟ್ ಏರಿಯಾ ನಾವೇನು ಮೊದಲು ಮಾಡಿದ್ದೀವಿ ಅವತ್ತು ಯಾವ ಕಾರ್ಖಾನೆಗಳು ಇರಲಿಲ್ಲ. ನಮ್ಮ ಪೂರ್ವಜರು ಆ ಚಿಂತನೆ ಇಟ್ಕೊಂಡೇ ಸಿಂದಗಿ ಇಂಡಿ ಭಾಗದ ಆ ಕಬ್ಬು ಬೆಳೆಗಾರರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡ್ರು. ಅದರ ಸುದೈವಕ್ಕೆ ಕಾಲ ಕೂಡಿ ಬರಲಿಲ್ಲ. ಕಾರಣಾಂತರಗಳಿಂದ ಈ ಕಾರ್ಖಾನೆ ಆಗ್ಲಿಲ್ಲ. ಬೇರೆ ಬೇರೆಯವರೇ ಬೇರೆ ಕಾರ್ಖಾನೆಗಳವ್ರು ಬಂದು ಇವತ್ತು ಮಾಡಿದ್ದಾರೆ. ನಾವು ಮಾಡೋಕ್ಕಿಂತ ಮೊದಲು ನಮ್ಮ ಜನರಿಗೆ ಸಹಾಯ ಮಾಡಿದ್ದಾರೆ ಅವರು. ನಾನು ಅದಕ್ಕಾಗಿ ಅವರೆಲ್ಲರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಮಾಡಿದ್ದೀವಿ. ಆದ್ರೆ ನಮ್ಮ ಕಾರ್ಖಾನೆ ಒಂದು ಕೋಆಪರೇಟಿವ್ ಇರೋದ್ರಿಂದ, ಸರ್ಕಾರದ ಪರೀಕ್ಷೆಯಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಎಲ್ಲ ಅಕೌಂಟಬಿಲಿಟಿ ಇರಬೇಕಾಗ್ತದೆ. ಈ ಅಕೌಂಟಬಿಲಿಟಿ ಮುಖಾಂತರ ಪ್ರಾಮಾಣಿಕತೆಯಾಗಿ ನಡೆಸಲಿಕ್ಕಿದ್ದು ಸಾಧ್ಯ ಆಗ್ತದೆ ಚಿಂತನೆ ಇಟ್ಕೊಂಡು ಇದು ಕೋಆಪರೇಟಿವ್ ಮೂವ್ಮೆಂಟ್ ಒಳಗೆ ಪ್ರಾರಂಭ ಮಾಡಿದೀವಿ. ಜನರ ಸಹಾಯ ಸಹಕಾರದಿಂದ 7 ಹಂಗಾಮುಗಳು ಈ ಪ್ರದೇಶದಲ್ಲಿ ಮಾಡಿದೀವಿ. ನಾವು ರೈತರಿಗೆ ಅತಿ ಹೆಚ್ಚು ಬಿಲ್ ಅನ್ನು ಕೊಟ್ಟಿದ್ದೀವಿ. ಟ್ರಾನ್ಸ್ಪರೆಂಟ್ ಆಗಿ ವೇಟ್ ಅಂಡ್ ಮೆಜರ್ಮೆಂಟ್ ಅದ. 3ನೇದು ಬ್ಯಾಂಕ್